ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಪರಿವರ್ತನ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ದಿನಾಂಕ 14/7/2026ರಂದು ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ 15,000 ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ರು. ಅದಾದ ಮೇಲೆ ಅದಕ್ಕೆ ಅವರು 15 ದಿನಗಳ ಕಾಲ ಆಕ್ಷೇಪಣೆಗಳನ್ನು ಕೂಡ ಕೇಳಿದರು. ಆ ಆಕ್ಷೇಪಣೆಗಳೆಲ್ಲ ಸಲ್ಲಿಕೆ ಆದ ಮೇಲೆ ನಿನ್ನೆ ದಿನ ಫೈನಲ್ ಆಗಿ ಅಂತಿಮ ಅಧಿಸೂಚನೆಯನ್ನು CNR ಹೊರಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ಇವತ್ತು ಗಣಕಯಂತ್ರ ವಿಜ್ಞಾನ ಶಿಕ್ಷಕರ ಒಂದು ನೇಮಕಾತಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಮೊದಲನೇದಾಗಿ ವೇಟೇಜನ್ನು ನೋಡೋದಾದರೆ ಆದ್ಮೇಲೆ ಮೊದಲನೇದು CETಯಲ್ಲಿ 70% ಇತ್ತು, ಅವರು ಆಕ್ಷೇಪಣೆಗಳ ಪೂರ್ವದಲ್ಲಿ ಕೇಳಿದ್ದು. ಹಾಗೂ ಡಿಗ್ರಿಯಲ್ಲಿ ಪಡೆದಿರ್ತಕ್ಕಂಥದ್ದು 30% ಇತ್ತು. ಆದರೆ ಫೈನಲ್ ಆಗಿ ನಿನ್ನೆ ಬಿಟ್ಟಿರ್ತಕ್ಕಂಥ ಫೈನಲ್ CNR ರೂಲಲ್ಲಿ CETಗೆ 85% ಮಾಡಿದ್ದಾರೆ. ಹಾಗೂ ಡಿಗ್ರಿಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳು 15% ಮಾಡಿ ಟೋಟಲ್ 100%ಗೆ ವೇಟೇಜನ್ನು ಕೊಟ್ಟಿದ್ದಾರೆ. ಆತ್ಮೀಯರೇ, ಇನ್ನು ವಿದ್ಯಾರ್ಥಿಯನ್ನು ನೋಡೋದಾದರೆ ಬ್ಯಾಚುಲರ್ ಆಫ್ ಸೈನ್ಸ್ BSc ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು. BSc ಕಂಪ್ಯೂಟರ್ ಸೈನ್ಸ್, ಆನಂತರ BCA, ಆನಂತರ BEಯಲ್ಲಿ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಾನಿಕ್ ENC ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ENCಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ BTechನವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ENC ಓಕೆ. BTech ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಅವರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲಿನ ನೋಟಿಫಿಕೇಷನಲ್ಲಿ ENC ಅವರಿಗೆ ಇರಲಿಲ್ಲ, ಆದರೆ ಇದರಲ್ಲಿ ENC ಅವರಿಗೆ ಅವಕಾಶವನ್ನು ಸ್ಪಷ್ಟವಾಗಿ ಮಾಡಿಕೊಟ್ಟಿದ್ದಾರೆ. ENC ಆಗಿರ್ತಕ್ಕಂಥ ಅಭ್ಯರ್ಥಿಗೂ ಕೂಡ ಅಪ್ಲಿಕೇಶನನ್ನು ಹಾಕೋಬೋದು. ಆದರೆ ಇದರಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂತಂದ್ರೆ, ಈ BSc ವಿತ್ ಕಂಪ್ಯೂಟರ್ ಸೈನ್ಸ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಮಾಹಿತಿ ಇದರೊಳಗಿಲ್ಲ. BSc ವಿತ್ ಕಂಪ್ಯೂಟರ್ ಸೈನ್ಸ್ ಅಂದರೆ ಫಿಸಿಕ್ಸ್, ಮ್ಯಾಥ್ಸ್ ಆ್ಯಂಡ್ CS ಈ ರೀತಿ ಕಾಂಬಿನೇಷನಿಂದ BSc ಮಾಡಿರ್ತಕ್ಕಂಥವ್ರಿಗೆ ಅಪ್ಲಿಕೇಶನ್ ಹಾಕಬೇಕೋ ಬೇಡೋ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ. ನನಗನ್ಸುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಬ್ಯಾಚುಲರ್ ಆಫ್ ಸೈನ್ಸ್ BSc ಕಂಪ್ಯೂಟರ್ ಸೈನ್ಸ್ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆತ್ಮೀಯರೇ, ಅದೇ ಇಲ್ಲಿ ಕ್ರೈಸ್ಟ್ ನೋಟಿಫಿಕೇಷನ್ ಇಲ್ಲಿ ಕೆಳಗಡೆ ಪೇಜಲ್ಲಿ ಕೊಟ್ಟಿದ್ದೀನಿ ನೋಡಿರಿ. ನಾನು ಈ ಕ್ರೈಸ್ಟ್ ನೋಟಿಫಿಕೇಷನ್ನಲ್ಲಿ ಇಲ್ಲಿ ನೋಡಿದ್ದು ಇದು ಕ್ರೈಸ್ಟ್ ನೋಟಿಫಿಕೇಷನ್ ಈ ಪೇಜು. ಇಲ್ಲಿ ಸ್ಪಷ್ಟವಾಗಿ ಈ ಕೆಳಕಂಡ ಇಂಜಿನಿಯರಿಂಗ್ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಅಂತ ಕೊಟ್ಟಿದ್ದಾರೆ. ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸು ಮತ್ತು ಮಾಹಿತಿ ಇಲ್ಲಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA ಕೊಟ್ಟಿದ್ದಾರೆ. ಆನಂತರ ಇಲ್ಲಿ ನೋಡಿರಿ, ಗಣಕ ವಿಜ್ಞಾನದೊಂದಿಗೆ BSc ಅಥವಾ ಅದಕ್ಕೆ ತತ್ಸಮಾನವಾದ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಅಂದರೆ ಫಿಸಿಕ್ಸು, ಮ್ಯಾಥ್ಸು, ಕಂಪ್ಯೂಟರ್ ಸೈನ್ಸ್ ಈ ರೀತಿ ಇದನ್ನು ಕ್ರೈಸ್ಟ್ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. KREIS ಕ್ರೈಸ್ಟ್ ನೋಟಿಫಿಕೇಷನ್ ಅಲ್ಲಿ 53 ಗಣಕಯಂತ್ರ ವಿಜ್ಞಾನ ಶಿಕ್ಷಕರನ್ನು ತುಂಬಿಕೊಳ್ತಿದ್ದಾರೆ. ಅಲ್ಲಿ ಸ್ಪಷ್ಟವಾಗಿ ಫಿಸಿಕ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಗಣಕ ವಿಜ್ಞಾನದೊಂದಿಗೆ BSc ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಶಿಕ್ಷಣ ಇಲಾಖೆ ನೋಟಿಫಿಕೇಷನಲ್ಲಿ BSc ವಿತ್ ಕಂಪ್ಯೂಟರ್ ಸೈನ್ಸ್ ಅಂತಕ್ಕಂಥದ್ದು ಇದರಲ್ಲಿ ತೋರಿಸಿಲ್ಲ. ಹೀಗಾಗಿ ಅದನ್ನು ಡ್ರಾಪ್ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಅಥವಾ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯವಾದರೆ ನೀವು ಅಪ್ಲಿಕೇಶನನ್ನು ಹಾಕೋಬೋದು, ಅಲ್ಲಿ ಆಪ್ಷನ್ಸ್ ಏನಾದರೂ ಕೊಟ್ಟರೆ. ಬಟ್ ಈ ನೋಟಿಫಿಕೇಷನ್ಸ್ ಪ್ರಕಾರ ಆ ಒಂದು ಆಪ್ಷನ್ನು ಇದರಲ್ಲಿ ಇಲ್ಲ. BSc ವಿತ್ ಕಂಪ್ಯೂಟರ್ ಸೈನ್ಸ್ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದರೆ ಇದು ಕ್ಲಿಯರ್ ಆಗ್ತಾ ಇತ್ತು. ಬಟ್ ಇದರಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ, BCA ಅಂತ ಕೊಟ್ಟಿದ್ದಾರೆ. ಆನಂತರ BE ಅವರಿಗೆ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು ಆ್ಯಂಡ್ ENC. BTech ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಸೈನ್ಸ್ ಈ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಆಕ್ಷೇಪಣೆಗಳನ್ನು ನೀವು ಸಲ್ಲಿಸಿದರೆ ಆಕ್ಷೇಪಣೆಗಳನ್ನು ಅವರು ಕನ್ಸಿಡರ್ ಮಾಡಿದರೆ ಅದು ಬರ್ತಾ ಇತ್ತು. ಬಟ್ ಆಕ್ಷೇಪಣೆಗಳನ್ನು ಸಲ್ಲಿಸಿದಾರೋ ಇಲ್ಲ ಗೊತ್ತಿಲ್ಲ. ಆನಂತರ ಆಕ್ಷೇಪಣೆಗಳನ್ನು ಅವರು ಕನ್ಸಿಡರ್ ಮಾಡಿದಾರೆ ಅಂತಕ್ಕಂಥ ಸ್ಪಷ್ಟವಾಗಿ ಗೊತ್ತಿಲ್ಲ. ಅಪ್ಲಿಕೇಶನ್ ಹಾಕುವಾಗ BSc ವಿತ್ ಕಂಪ್ಯೂಟರ್ ಸೈನ್ಸ್ ಅಂತಕ್ಕಂಥ ಆಪ್ಷನ್ ಇದ್ದರೆ ಅಥವಾ BSc ಹಾಕಿ ನೀವು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟು ಫಿಸಿಕ್ಸು ಮ್ಯಾಥ್ಸನ್ನು ನೀವು ಎಂಟ್ರಿ ಮಾಡಿದರೆ ತೆಗೆದುಕೊಂಡ್ರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅಥವಾ ಶಾಲಾ ಶಿಕ್ಷಣ ಇಲಾಖೆಗೆ ಕಾಲ್ ಮಾಡಿ ಕೂಡ ನೀವು ಕನ್ಫರ್ಮ್ ಮಾಡ್ಕೊಳ್ಬೋದು ಅಭ್ಯರ್ಥಿಗಳೇ. ನಾನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ಇನ್ನು ವಯೋಮಿತಿಯನ್ನು ನೋಡೋದಾದರೆ ವಯೋಮಿತಿ SC ST ಅಭ್ಯರ್ಥಿಗಳಿಗೆ ಮತ್ತು ಪ್ರವರ್ಗ ಅಭ್ಯರ್ಥಿಗಳಿಗೆ, ಅಂಗವಿಕಲ ಅಭ್ಯರ್ಥಿಗಳಿಗೆ 45 ವರ್ಷಗಳು ಗರಿಷ್ಠ ವಯೋಮಿತಿ. ಇನ್ನು 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳು. ಅದೇ ರೀತಿ ಇನ್ನು ಸಾಮಾನ್ಯ GM ಕ್ಯಾಂಡಿಡೇಟ್ಸ್ಗಳಿಗೆ
40 ವರ್ಷಗಳ ಗರಿಷ್ಠ ವಯೋಮಿತಿಯನ್ನು ಕೊಟ್ಟಿದ್ದಾರೆ. 40 ವರ್ಷಗಳ ಕನಿಷ್ಠ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕಕ್ಕೆ ಇರುವಂತೆ ಅಭ್ಯರ್ಥಿಯ ವಯೋಮಾನ ಲೆಕ್ಕಾಚಾರ ಮಾಡತಕ್ಕಂಥದ್ದು. ಅಂದರೆ ಅಪ್ಲಿಕೇಶನ್ ಹಾಕುವಾಗ ಫೈನಲ್ ದಿನ, ಅಪ್ಲಿಕೇಶನ್ ಹಾಕುವ ಕೊನೆಯ ದಿನ ನಿಮಗೆ 40 ವರ್ಷ ತುಂಬುತ್ತಾ ಇದ್ರೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಆವತ್ತು ಕೊನೆಯ ದಿನ ನೀವು 40 ವರ್ಷ ತುಂಬಿ ಒಂದು ದಿನ ಆದರೂ ಕೂಡ ಅಪ್ಲಿಕೇಶನ್ ಅದು ತೆಗೆದುಕೊಳ್ಳೋದಿಲ್ಲ. ಇದು ತಮ್ಮ ಗಮನಕ್ಕೆ ಇರಲಿ. ಇನ್ನು ಪ್ರಮುಖವಾಗಿರ್ತಕ್ಕಂಥ ಮೂರನೇ ಬದಲಾವಣೆ ಅಂತಂದ್ರೆ, ಇಲ್ಲಿ ಮೊದಲನೇದು ಸಾಮಾನ್ಯ ಪತ್ರಿಕೆ 150 ಅಂಕಗಳಿಗೆ ಸಾಮಾನ್ಯ ಪತ್ರಿಕೆ ಇದ್ದರೆ ಇಲ್ಲಿ 100 ಅಂಕಗಳಿಗೆ ಅದನ್ನು ರೆಡ್ಯೂಸ್ ಮಾಡಿದ್ದಾರೆ. ಮೊದಲನೇದು ಸಾಮಾನ್ಯ ಪತ್ರಿಕೆ ಮೊದಲನೇ ನೋಟಿಫಿಕೇಷನಲ್ಲಿ 150 ಅಂಕಗಳಿಗಿದ್ದರೆ ಇಲ್ಲಿ 100 ಅಂಕಗಳು. ಅದೇ ರೀತಿ ಯಥಾವತ್ತಾಗಿ ವಿಷಯಗಳು ಸೇಮು: ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, GK, ಕರೆಂಟ್ ಅಫೇರ್ಸು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಹ್ಯೂಮನ್ ಡೆವಲಪ್ಮೆಂಟು, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಅದೇ ರೀತಿ ಕಂಪ್ಯೂಟರ್ ಲಿಟ್ರಸಿ ಯಥಾವತ್ತಾಗಿ ಸೇಮ್ ಇದೆ. ಆದರೆ 150 ಅಂಕಗಳ ಬದಲಾಗಿ 100 ಅಂಕಗಳಿಗೆ ಆಬ್ಜೆಕ್ಟಿವ್ ಮಾದರಿಯಲ್ಲಿ ಪ್ರಶ್ನೆಗಳು ಪೇಪರ್ 1ನಲ್ಲಿ ಬರುತ್ತೆ. ಇನ್ನು ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಪೇಪರ್ 2 ಡಿಸ್ಕ್ರಿಪ್ಟಿವನ್ನು ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ. ಡಿಸ್ಕ್ರಿಪ್ಟಿವ್ ಇಲ್ಲ. ಮೊದಲೇದು ನೋಟಿಫಿಕೇಷನಲ್ಲಿ ಆಕ್ಷೇಪಣೆಗಳಿಗಿಂತ ಪೂರ್ವದ ನೋಟಿಫಿಕೇಷನಲ್ಲಿ 150 ಅಂಕಗಳಲ್ಲಿ 100 ಅಂಕಗಳು ಡಿಸ್ಕ್ರಿಪ್ಟಿವ್ ಇರ್ತಾಯಿತ್ತು, 50 ಅಂಕಗಳು ಆಬ್ಜೆಕ್ಟಿವ್ ಇರ್ತಾಯಿತ್ತು. ಬಟ್ ಇಲ್ಲಿ 100 ಅಂಕಗಳಿಗೆ ಕಂಪ್ಲೀಟಾಗಿ ಏನು ಮಾಡಿದ್ದಾರೆ, ಆಬ್ಜೆಕ್ಟಿವ್ ಇಟ್ಟಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಕ್ರಿಪ್ಟಿವ್ ಬರೆಯೋ ಅವಶ್ಯಕತೆ ಇಲ್ಲ ಆತ್ಮೀಯರೇ. ಸರಿಯಾಗಿ ಇನ್ನೊಂದು ಸಲ ನೋಟಿಫಿಕೇಷನ್ ನೀವು ನೋಡ್ಕೊಳ್ಳಿ. ಅಪ್ಲಿಕೇಶನ್ ಆನ್ಲೈನಲ್ಲಿ ಇನ್ನೂ ಬಿಟ್ಟಿಲ್ಲ. ಆದ ತಕ್ಷಣ ನೀವೆಲ್ಲರೂ ಹಾಕಿ, ನಿಮಗೆಲ್ಲರೂ ಕೂಡ ಸಕ್ಸಸ್ ಸಿಗಲಿ ಅಂತ ನಾನು ಹಾರೈಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.